ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋವಂಥದ್ದು, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ಅಂತಲ್ಲ, ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತೀರ. ಆ ಥರ ಮನೆಯಲ್ಲೇ ಮಾಡಿಕೊಂಡು ರವೆಯಿಂದ ಬನ್ ಮಾಡಿಕೊಂಡು, ಇದು ನೀವು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಇದಕ್ಕೆ ಹೆಸರು ಇಟ್ಟಿಲ್ಲ, ನನಗೆ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಇದು ರವೆ ಬನ್ ಅಂತ, ಅಂದರೆ ರವಾ ಚಿಕನ್ ಬನ್ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನನ್ನ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂದರು. ಮಕ್ಕಳಿಗಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ಬೇಕು ಅಂತಂದರೆ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನೀವು ಒಮ್ಮೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ಮಾಡ್ಬೋದು. ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಯಾವ ಥರ ಮಾಡಿದ್ದೀನಿ, ಯಾವ ಥರ ವಿಧಾನ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಬಾಂಡೆ ತೊಗೊಂಡಿದ್ದೀನಿ, ಒಂದು ಬಟ್ಲು. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಜಾಸ್ತಿ ಬಿಸಿ ಅಲ್ಲ, ಉಗುರು ಬೆಚ್ಚಗಿರೋ ಒಂದು ಲೋಟಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಸ್ಪೂನಷ್ಟು ಈಸ್ಟ್ ಹಾಕೋತಾ ಇದ್ದೀನಿ. ನಾನು ಡ್ರೈ ಈಸ್ಟ್ ಹಾಕೋತಾ ಇದ್ದೀನಿ. ಇದೆಲ್ಲ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ನಾನು ಒಂದು 3/4 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡಿದ್ದೀನಲ್ಲ, ಬೇಗ ಆ್ಯಕ್ಟಿವ್ ಆಗುತ್ತೆ ಇದು, ಅದಕ್ಕೋಸ್ಕರ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಕೈಯಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ರವೆ ಹಾಕ್ಕೊತಾ ಇದ್ದೀನಿ. ಇದು ಬಂದು ಬಾಂಬೆ ರವೆ, ಅಂದರೆ ದಪ್ಪ ರವೆ ಅಂತ ಹೇಳ್ತಾರಲ್ಲ, ವೈಟ್ ಕಲರ್, ಅದೇ ಬಾಂಬೆ ರವೆ. ಒಂದು ಅರ್ಧ kg ಅಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ kg ಹಾಕ್ಕೊಂಡು ನೀಟಾಗಿ ಆ ಈಸ್ಟ್ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈಗ ಸ್ಪೂನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸ್ಪೂನಲ್ಲಿ ಕಲ್ಸೋಕ್ಕಾಗಲ್ಲ, ಹಾಗಾಗಿ ಈಗ ಕಲಸಾದ್ಮೇಲೆ ನೀಟಾಗಿ ನಾವು ಕೈಯಲ್ಲೇ ಕಲಿಸ್ಕೋಬೇಕು. ನೀಟಾಗಿ ಕೈಯಲ್ಲಿ ಕಲಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬರೋದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಒಂದೇ ಸರಿ ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ತೆಳು ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಮತ್ತು ರವೆ ಹಾಕಬೇಕಾಗತ್ತೆ. ಅದ್ರ ಬದಲು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳುನೇ ಅಂದರೆ ತೀರಾ ತೆಳು ಬೇಡ, ಒಂದು ಸ್ವಲ್ಪ ಒಬ್ಬಟ್ಟಿಗೆ ಹೂರ್ಣ ಕಲಿಸ್ಕೊಡ್ತೀವಲ್ಲ, ಅಂದರೆ ಮೈದಾ ಹಿಟ್ಟು ಕಲಿಸ್ಕೊತೀವಲ್ಲ, ಆ ಥರ ಕಲಿಸ್ಕೊಂಡ್ರೆ ಸಾಕು. ಈಗ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಕಲಿಸ್ಕೊಂಡು ಒಂದು ಕಡೆ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಚೆನ್ನಾಗಿ ನೆಂದರೆ ತೆಳು ಇರೋದೆಲ್ಲ ಗಟ್ಟಿ ಆಗುತ್ತೆ. ಯಾಕೆಂದರೆ ರವೆ ಎಲ್ಲ ಎಳ್ಕೊಳ್ಳುತ್ತೆ, ನೀರನ್ನೇ ಎಳ್ಕೊಳ್ಳುತ್ತೆ, ರವೆ ನೀರನ್ನೇ ಎಳ್ಕೊಳ್ಳುತ್ತೆ. ಇದಾದಮೇಲೆ ನೆಕ್ಸ್ಟ್ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ದಪ್ಪ ಬೇಡ, ಸಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು 2 ಸ್ಪೂನಿಂದ 3 ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಚಿಕನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಯಾಕೆಂದರೆ ನಾವು ಬನ್ಗೆ ಆಲ್ರೆಡಿ ಹಾಕ್ಕೊಂಡಿದ್ದೀವಿ ನಾವು ರವೆಗೆ. ಹಂಗಾಗಿ ಅದಾದಮೇಲೆ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಅನುಗುಣ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನೇ ಹಾಕ್ಕೊಬೋದು. ನಾನು ವೈಟ್ ಪೆಪ್ಪರ್ ಪೌಡ್ರ್ ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪೆರಿ ಮಸಾಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪೆರಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ, ಅದು ಅವಶ್ಯಕತೆ ಅಂತ ಏನಿಲ್ಲ. ನನ್ನ ಹತ್ರ ಇತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಪೆರಿ ಮಸಾಲ ಅಲ್ಲ ಅಂದರೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸರಿ ಆಗುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಇದನ್ನು ಅಷ್ಟೇ 1 ಅವರಿಂದ ಅರ್ಧ ಗಂಟೆ ಮ್ಯಾರಿನೇಟ್ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಈಗ 1 ಅವರ್ ಮ್ಯಾರಿನೇಟ್ ಆಗಿದೆ, ಚೆನ್ನಾಗಿ ನೆಂದಿದೆ. ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟ್ ಇದಕ್ಕೆ ಈರುಳ್ಳಿ ಎಲ್ಲ ಇವಾಗಲೇ ಹಾಕ್ಬಾರ್ದು, ಡೈರೆಕ್ಟ್ ಚಿಕನ್ ಹಾಕ್ಕೊಂಡು ಹುರ್ಕೊಬೇಕು. ಈಗ ಚಿಕನ್ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಈಗ ಚಿಕನ್ ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ ಹಾಕ್ಕೊಂಡು ಕೈ ಬಿಡದೆ ಹುರ್ಕೋಬೇಕು, ಯಾಕಂದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ಕೈ ಬಿಡದೆ ನೀಟಾಗಿ ಹುರ್ಕೊಬೇಕು. ನೋಡಿ, ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ. ಇದಕ್ಕೆ ಈಗಲೇ ಏನೂ ಆ್ಯಡ್ ಮಾಡಬೇಕಾಗಿಲ್ಲ. ಫಸ್ಟ್ ಇದನ್ನು ನೀಟಾಗಿ ಡ್ರೈ ಆಗೋ ಥರ ಹುರ್ಕೊಬೇಕು. ನೋಡಿ, ಇದು ಹುರ್ಕೊತಾ ಇದ್ದೀನಿ ನಾನು.
ನಿಮಗೆ ಗೊತ್ತಾಗ್ತಾ ಇದೆ ಇದಕ್ಕೇನು ಹಾಕಿಲ್ಲ ಅಂತ. ಹಾಗೆ ಡ್ರೈ ಆಗಿ ಹುರ್ಕೊತಾ ಇದ್ದೀನಿ ನೋಡಿ, ಎಷ್ಟು ಬಿಡಿ ಆಗಿದೆ. ಈ ಥರ ಹಾಕಬೇಕು. ಇದು ನೀರು ಹಾಕ್ಬಾರ್ದು ಸಹ, ನಾವು ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ, ನಮಗೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಈಗ ಹಾಗೇ ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಈಗ ನೀಟಾಗಿ ಬೇಯ್ತಾ ಇದೆ ನೋಡಿ. ಈಗ ಬೇಯಬೇಕಾದ್ರೆ ನಾವು ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂತ ಈರುಳ್ಳಿ ಹಾಕೋಬೇಕು. ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ನಾವು ಉಪ್ಪಿಟ್ಟಿಗೆಲ್ಲ ಕಟ್ ಮಾಡ್ಕೊತೀವಲ್ಲ ಆ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಅಂದರೆ ಬಾಯಿಗೆ ಸಿಗುತ್ತಲ್ಲ, ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ ಜಾಸ್ತಿ ಉರಿ ಜಾಸ್ತಿ ಕೊಟ್ಕೊಂಡು ತಿರುಗಿಸ್ಕೊಂಡ್ರೆ ಅದು ನಿಂಬೆಹಣ್ಣು ಖಾರ ಎಲ್ಲ ಹೊಂದ್ಕೊಳ್ಳುತ್ತಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ನಾನು ಒಂದ್ಸತಿ ನೋಡ್ತಾ ಇದ್ದೀನಿ ಬೆಂದಿದೆ ಇಲ್ವಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಯಾಕೆ ಅಂದರೆ ಸಣ್ಣ ಕಟ್ ಮಾಡಿದ್ದೀನಲ್ಲ, ಹಂಗಾಗಿ ನೀಟಾಗಿ ಬೆಂದೋಗ್ಬಿಡುತ್ತೆ. ಈಗ ಅದು ಬೆಂದಾಗಿದೆ, ರೆಡಿ ಆಯಿತು. ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನು ಆಲ್ರೆಡಿ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಮೈದಾ ಹಿಟ್ಟಲ್ಲ, ರವೆ ಕಲಸಿಟ್ಕೊಂಡಿದ್ನಲ್ಲ, ರವೆನ ಈಗ ನೀಟಾಗಿ ಮಿದ್ಕೊಂಡು, ಅದು ನಾವು ರವೆ ಕಲಸಿಟ್ಟಾದ್ಮೇಲೆ ಚೆನ್ನಾಗಿ ಬನಿ ಬಂದು ಸೇಮು ಮೈದಾ ಹಿಟ್ಟು ಥರನೇ ಕಾಣುತ್ತೆ. ಈಗ ಸ್ವಲ್ಪ ಉಂಡೆ ತೊಗೊತಾ ಇದ್ದೀನಿ. ಉಂಡೆ ತೊಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಹದ್ಕೋತಾ ಇದ್ದೀನಿ, ಅಂಟಬಾರ್ದಲ್ಲ, ಅದಕ್ಕೋಸ್ಕರ ಮೈದಾ ಹಿಟ್ಟು ಹದ್ಕೋತಾ ಇದ್ದೀನಿ. ಹಚ್ಕೊಂಡು ನೀಟಾಗಿ ಒತ್ಕೊತಾ ಇದ್ದೀನಿ, ಲಟ್ಟಿಸ್ಕೊತಾ ಇದ್ದೀನಿ ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಲಟ್ಟಿಸ್ಕೊತೀವಿ ಅದೇ ಥರ ಲಟ್ಟಿಸ್ಕೋಬೇಕು. ತೀರಾ ಜಾಸ್ತಿ ಪ್ರೆಸ್ ಮಾಡೋದೇನು ಬೇಡ, ಸ್ವಲ್ಪ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು. ನಾವು ಪೂರಿ ಎಷ್ಟು ಮಾಡ್ತೀವಿ ಅಷ್ಟಾಗಲ ಆದರೆ ಸಾಕು, ತೀರಾ ದೊಡ್ಡದು ಬೇಡ. ಸ್ವಲ್ಪ ಮಂದನೇ ಇರಬೇಕು ನೋಡಿ, ನಮ್ಗೆ ಕಾಣ್ತಾ ಇದೆಯಲ್ಲ ಮಂದ, ಈ ಥರ ಮಂದನೇ ಇರಬೇಕು. ಇದನ್ನು ಈಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಡೈರೆಕ್ಟ್ ಹಾಗೆ ಹಾಕಿದ್ರೆ ನಿಮಗೆ ಆ ಥರ ಥರ ಬರೋಲ್ಲ. ನಾನು ಒಂಥರ ಕರ್ಜಿಕಾಯಿ ಥರ ಫೋಲ್ಡ್ ಬರುತ್ತಲ್ಲ ಆ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿ ಎಲ್ಲನೂ ಅಷ್ಟೇ ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಸೇಮ್ ನಿಮ್ಗೆ ಯಾವ ಸೈಜ್ ಬೇಕು, ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ನೋಡಿ ನೀವು ಒತ್ಕೊಂಡು, ದೊಡ್ಡ ಬೇಕಾ ದೊಡ್ಡದಾಗಿ ಒತ್ಕೋಬೋದು, ಚಿಕ್ಕದು ಬೇಕಾದ್ರೆ ಚಿಕ್ಕದಾಗಿ ಒತ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಒತ್ಕೊತಾ ಇದ್ದೀನಿ. ಜಾಸ್ತಿ ದೊಡ್ಡದಾದರೆ ನಮಗೆ ಎಣ್ಣೆದೆಲ್ಲ ನೀಟಾಗಿ ಕರಿಯೋಕ್ಕಾಗಲ್ಲ ಅಂತ ನಾನು ಮೀಡಿಯಮ್ ಸೈಜಲ್ಲಿ ಎಲ್ಲನೂ ಇದೇ ಥರ ಒತ್ಕೊಂಡಿದ್ದೀನಿ. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಎಲ್ಲನೂ ಒತ್ತಿಟ್ಕೊಂಡಿದ್ದೀನಿ. ಈಗ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ ನೋಡಿ. ಈಗ ಒಂಚೂರು ಹಿಟ್ಟನ್ನ ಹಾಕ್ತಾಯಿದ್ದೀನಿ, ಕಾಯ್ದಿದೆ ಇಲ್ವ ಅಂತ ನೋಡೋಕ್ಕೆ. ಈಗ ಚೆನ್ನಾಗಿ ಕಾಯ್ದಿದೆ. ತೀರಾ ಫುಲ್ ಕಾಯಬಾರ್ದು, ಸ್ವಲ್ಪ ಕಾಯಬೇಕು. ಯಾಕೆಂದರೆ ಹಾಕಿದ ತಕ್ಷಣ ಬೇಗ ಬಣ್ಣ ಬಂದುಬಿಟ್ರೆ ನಮಗೆ ನೀಟಾಗಿ ಒಳಗಡೆ ಬೇಯಲ್ಲ, ಅದಕ್ಕೋಸ್ಕರ. ನೋಡಿ ಈಗ ಹಾಕ್ಕೊತಾ ಇದ್ದೀನಿ, ಎಣ್ಣೆ ಕಾಯ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ. ನಮಗೆ ಕ್ರೀಮ್ ಬನ್ನಿಗೆ ಬರುತ್ತಲ್ಲ ಆ ಥರ ಕಾಣುತ್ತೆ. ಅದೇ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೇ ತಿನ್ಬೋದು. ನಾವು ಚಿಕನ್ ಹಾಕಬೇಕು ಅಂತ ಏನಿಲ್ಲ. ಈ ಚಿಕನ್ ಜಾಗದಲ್ಲಿ ಪನ್ನೀರ್ ಹಾಕ್ಕೊಂಡ್ರೂ ನಿಮಗೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಎರಡು ಕಡೆನೂ ಬೇಯಿಸ್ಕೊತಾ ಇದ್ದೀನಿ ನೋಡಿ, ಎರಡು ಕಡೆನೂ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ನಾನು ಚಿಕನ್ ಹೇಳಿದೆ, ಚಿಕನ್ ಬೇಡ ಅಂದರೆ ಪನ್ನೀರ್ ಹಾಕೋಬೋದು ಅಂದರೆ, ವೆಜ್ ತಿನ್ನೋರು ಚಿಕನ್ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಪನ್ನೀರ್ ಹಾಕ್ಕೊಂಡ್ರೆ ನಿಮಗೆ ಚಿಕನ್ ಬದಲು ಪನ್ನೀರ್ ಹಾಕ್ಕೊಂಡು ತಿಂದರೆ ನಿಮಗೂ ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ತಿಂದು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ವೆಜ್ ತಿಂತಾರೆ, ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ ವೆಜ್ಜವ್ರಿಗೂ ಹೆಲ್ಪ್ ಆಗಲಿ, ನಾನ್ ವೆಜ್ಜವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿದೆ. ಈಗ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು, ಒಳಗಡೆ ಎಲ್ಲ ಬೇಯಬೇಕು. ಯಾಕೆಂದರೆ ರವೆ ಅಲ್ವಾ, ಹಾಗಾಗಿ ನೀಟಾಗಿ ಬೇಯಬೇಕಲ್ಲ, ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆನೂ. ನೋಡಿ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ, ಎತ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಫ್ಟಾಗಿ, ಒಳ್ಳೆ ನೋಡೋಕ್ಕೆ ಕರ್ಜಿಕಾಯಿ ಥರ ಇದೆ. ಆದರೆ ಇದು ಕರ್ಜಿಕಾಯಿ ಅಲ್ಲ, ಇದು ರವಾ ಬನ್ ಅಂತ ನಾನು ಹೆಸ್ರು ಇಟ್ಕೊಂಡಿದ್ದೀನಿ. ನಿಮಗೆ ಏನಂತ ಹೆಸ್ರು ಇಟ್ಕೊತೀರೋ ಗೊತ್ತಿಲ್ಲ, ಇಟ್ಕೋಬೋದು. ಈಗ ಸೇಮ್ ಅದೇ ಥರ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಎಲ್ಲನೂ ಇದೇ ಥರ ಎಣ್ಣೆಗೆ ಹಾಕ್ಕೊಂಡು ಕರೆದು ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿ ಸಣ್ಣ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಳಗಡೆ ಸೌತೆಕಾಯಿ ಹಾಕೋರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ ಸೌತೆಕಾಯಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಸಪ್ಪೆ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ, ಯಾಕೆಂದರೆ ಉಪ್ಪು ಹಿಡೀಲಿ ಅಂತ. ಇದೇನು ಕೈಯಲ್ಲಿ ಕಲಿಸಿದ್ರೆ ಸ್ಪೂನಲ್ಲಿ ಕಲಿಸ್ಬೋದಲ್ಲ ಅಂತ ಅನ್ಬೋದು. ನಾನು ಕೈಯಲ್ಲಾದರೆ ನೀಟಾಗಿ ಕಲಿಸ್ಕೊತೀನಿ, ಕೈ ವಾಶ್ ಮಾಡ್ಕೊಂಡು ಕಲಿಸಿದ್ದೀನಿ. ಇದಾದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಬಟ್ಲಿಗೆ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಚಿಲ್ಲಿ ಸಾಸು, ಒಂದು 4-5 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಮತ್ತು ನಿಮ್ಮ ಹತ್ರ ಮಯೋನೈಸ್ ಇದ್ದರೆ ಮಯೋನೈಸ್ ಹಾಕ್ಕೋಬೋದು, ಇಲ್ಲ ಮೊಸರು ಇದ್ದರೆ ಮೊಸರು ಹಾಕ್ಕೋಬೋದು. ನಾನು ಮೊಸರು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಮೊಸರು ಹಾಕ್ಕೊಂಡು ನೀಟಾಗಿ 3 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಳಗಡೆ ಅಪ್ಲೈ ಮಾಡೋಕ್ಕೋಸ್ಕರ, ಯಾಕೆಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇದನ್ನು ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ದು ನೋಡಿ ಎಲ್ಲ ಡ್ರೈ ಆಗಿದೆ. ಈಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನಾವು ಆಲ್ರೆಡಿ ಎಣ್ಣೆಲಿ ಕರ್ದಿರೋ ಬನ್ನು ರೆಡಿಯಾಗಿದೆ, ಚಿಕನ್ನು ರೆಡಿಯಾಗಿದೆ. ಈಗ ನಾವು ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀವಲ್ವ, ಈ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಬನ್ ತೊಗೊಂಡು, ಈಗ ನೋಡಿ ರವಾ ಬನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಡೈರೆಕ್ಟ್ ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿದೆ. ಈಗ ಅದನ್ನು ನೀಟಾಗಿ ಓಪನ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಓಪನ್ ಆಗುತ್ತೆ ಅಂದರೆ ಏನು ಅಷ್ಟು ಕಷ್ಟನಾಗಲ್ಲ, ಏನಿಲ್ಲ, ನೀಟಾಗಿ ಓಪನ್ ಆಗುತ್ತೆ. ಹಿಂಗೆ ಓಪನ್ ಮಾಡ್ಕೊಂಡು ಮಧ್ಯಕ್ಕೆ ನಾವು ಆಲ್ರೆಡಿ ಸಾಸ್ ರೆಡಿ ಮಾಡ್ಕೊಂಡ್ವಲ್ಲ, ಆ ಸಾಸನ್ನ ಒಳಗಡೆ ಹಾಕ್ಕೊಬೇಕು. ಈಗ ನೋಡಿ ಒಳಗಡೆ ಹಾಕ್ಕೊತಾ ಇದ್ದೀನಿ, ನೀಟಾಗಿ ಒಳಗಡೆ ಹಾಕ್ಕೊಬೇಕು, ಅಪ್ಲೈ ಮಾಡ್ಕೊಬೇಕು. ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ಸಾಸು, ಇಲ್ಲ ನಮಗೆ ಸಾಸ್ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋ ತಿನ್ಬೋದು. ಮಕ್ಕಳಿಗೆಲ್ಲ ಸಾಸ್ ಅಂದರೆ ತುಂಬ ಇಷ್ಟ ಇರುತ್ತೆ, ಜಾಸ್ತಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಸಾಸ್ ಜಾಸ್ತಿ ಇರಬೇಕು ಮಕ್ಕಳಿಗೆ. ಇದಾದಮೇಲೆ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ, ಅಂದರೆ ಕುಕ್ಕುಂಬರ್ ಹಾಕ್ಕೊತಾ ಇದ್ದೀನಿ. ಕುಕ್ಕುಂಬರ್ ಹಾಕೊಂಡಾದ್ಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೈ ಮಾಡ್ಕೊಂಡಿರೋ ಚಿಕನು ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕೇ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕೇ ಸ್ವಲ್ಪ ಹಾಕ್ಕೊಳ್ಳಿ. ಅದ್ರ ಮೇಲೆ ಒಂದೆರಡು ನೀಟಾಗಿ ಚೆನ್ನಾಗಿ ಕಾಂಡಿ ಅಂತ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಮೇಲೂ ಸಾಸ್ ಹಾಕ್ಕೋಬೋದು ಬೇಕಿತ್ತು ಅಂದರೆ. ಇಷ್ಟೇ ರೆಡಿ ಆಯಿತು. ಇದಿಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕು, ನೀವು ಔಟ್ಸೈಡೆಲ್ಲ ಹೋಗಿ ತಿನ್ನೋದೇ ಬೇಕಾಗಲ್ಲ. ಮನೇಲೇ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ನೆಂಟರು ಬಂದರೆ ಮಾಡಿಕೊಟ್ರಂತೂ ವಾವ್ ಎಲ್ಲಿಂದ ಕಲಿತೆ, ತುಂಬ ಚೆನ್ನಾಗಿದೆ ಅಂತ ಕೇಳ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನೊಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬಂತು, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ದೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.